ಹಲೋ ಗೈಸ್, ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನೆನ್ನೆ ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ. ಸೊ ಹಾಗಾಗಿ ಬಟ್ಟೆ ಎಲ್ಲ ಹಾಕಿದ್ದೆ, ಅದನ್ನೆಲ್ಲ ಎತ್ತಿಟ್ಟು ಇವಾಗ ಮಡಗ್ತಾ ಇದ್ದೀನಿ. ಸೊ ಇವಾಗ ಬಟ್ಟೆ ಮಡಚಿಬಿಟ್ಟು ಆಮೇಲೆ ನಾನೆಲ್ಲ ಕೆಲಸಗಳನ್ನೂ ಶುರು ಮಾಡಬೇಕು. ನೆಲ ಎಲ್ಲ ಒರೆಸ್ಬೇಕು, ಹಾಗೆ ಮಗಳನ್ನ ರೆಡಿ ಮಾಡಬೇಕು. ಅವಳಿಗೂ ಸ್ನಾನ ಎಲ್ಲ ಮುಗಿಸಿ ನಾನು ಪೂಜೆ ಮಾಡೋದಕ್ಕೆಲ್ಲ ತಯಾರಿ ಮಾಡ್ಕೋಬೇಕು. ಸೊ ನೆನ್ನೆ ಸ್ವಲ್ಪ ಜಾಸ್ತಿ ಕೆಲಸ ಆಗಿರೋದ್ರಿಂದ ಕೈಯೆಲ್ಲ ತುಂಬ ನೋವ್ತಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಹಾಗೆ ಬಿಟ್ಟೆ. ಬೇರೆ ಎಲ್ಲ ಕೆಲಸ ಎಲ್ಲ ಆಗಿದೆ. ಸೊ ಇದು ಒಂದಷ್ಟೇ ಪೆಂಡಿಂಗಲ್ಲಿ ಉಳಿಸ್ಕೊಂಡಿದ್ದೆ. ಸೊ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದ್ದೆ. ಸೊ ಬೆಳಗ್ಗೆ ಬಾಕ್ಸು ಮತ್ತು ಮಧ್ಯಾಹ್ನ ಬಾಕ್ಸ್ಗೂ ಕೂಡ ಆಗತ್ತೆ ಅಂತ ಹೇಳಿ ಪಲಾವ್ ಮಾಡಿದ್ದೆ. ಮಗಳಿಗೆ 3 ದಿನ ರಜಾ ಇತ್ತು, ಹಸ್ಬೆಂಡ್ಗೆ ಇವತ್ತು ರಜಾ ಇರಲಿಲ್ಲ. ಸೊ ಮಂಗಳವಾರ ನಾವು ಹಬ್ಬ ಮಾಡಿರೋ ಕಾರಣ ಅವತ್ತಿನ ವ್ಲಾಗು ಇತ್ತು. ಸೊ ಬುಧವಾರ ಅವರಿಗೆ ರಜಾ ಇತ್ತು, ಮಂಗಳವಾರ ಅಮಾವಾಸ್ಯೆ ಇತ್ತು. ಹಾಗಾಗಿ ನಾವು ಮಂಗಳವಾರ ನಾನು ಪೂಜೆನ ಮಾಡಿದ್ದೆ. ಸೊ ಬನ್ನಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಫೈನಲ್ ಇವಾಗ ನಾವು ಕೂಡ ರೆಡಿ ಆಗಿದ್ದೀವಿ. ಸೊ ನಿನ್ನೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಇವಾಗ ಅದಕ್ಕೆಲ್ಲ ನಾನು ಅರಿಶಿನ ಕುಂಕುಮ ಎಲ್ಲ ಇಡಬೇಕು. ಸೊ ಸ್ವಲ್ಪ ಲಕ್ಷ್ಮೀ ಪೂಜೆದು ಕಳಶ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆ ಕಳಶ ಇಟ್ಟು ಮತ್ತು ಇನ್ನೊಂದು ಏನೋ ಒಂದು ಇದನ್ನು ನೋಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಮಾಡಬೇಕು. ಅದರದ್ದು ಡೀಟೇಲ್ಸು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ನಾನು ಮಾಡೋದನ್ನು ತೋರಿಸೋದಿಲ್ಲ, ಮಾಮೂಲಿ ಪೂಜೆ ಮಾಡೋದನ್ನೆಲ್ಲ ತೋರಿಸ್ತೀನಿ. ಸೊ ಇವಾಗ ನಾನು ಅರಿಶಿನ ಕುಂಕುಮ ಎಲ್ಲ ಇಡಬೇಕು. ಸೊ ಇದು ಮೀಶೋದಲ್ಲಿ ತೊಗೊಂಡಿದ್ನಲ್ಲ, ಅದೇ ಡ್ರೆಸ್ಸು 3/4 ಸ್ಲೀವ್ ಬರುತ್ತೆ. ಸೊ ಈ ರೀತಿಯಾಗಿ ಸೊ ಈ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದೀನಿ. ಸಂಜೆ ಪೂಜೆ ಮಾಡೋದಲ್ವ, ಸೊ ಹಾಗಾಗಿ ಆವಾಗ ಸ್ಯಾರಿ ಹಾಕ್ಕೊಂಡ್ರಾಯ್ತು ಅಂತ ಹೇಳಿ ಸದ್ಯದಲ್ಲಿ ಇವಾಗ ನಾನು ಸ್ವಲ್ಪ ಅಡುಗೆ ಮಾಡಬೇಕು, ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಕಳಶಕ್ಕೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ನಾನು ಒಂದು 7 ಗಂಟೆ ಆ ರೀತಿಯಾಗಿ ಪೂಜೆ ಮಾಡ್ತೀನಿ. ಇನ್ನು ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದಾರೆ, ಅವ್ರು ಬಂದು ಗಾಡಿಯೆಲ್ಲನೂ ತೊಳೆದು ರೆಡಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಬೇಕು. ಅಷ್ಟರಲ್ಲಿ ನಾನು ಈ ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು ಅದನ್ನೆಲ್ಲ ರೆಡಿ ಮಾಡಬೇಕು. ಇನ್ನು ಸ್ವಲ್ಪ ಏನೇನೋ ಕೆಲಸಗಳಿದೆ, ನೆನಪಾಗಲ್ಲ, ಮಾಡ್ತಾ ಹೋದ್ರೇ ಗೊತ್ತಾಗೋದು. ಸೊ ಹಾಗೆ ಈ ವಿಡಿಯೋದಲ್ಲಿ ಈ ದೀಪಾವಳಿ ಹಬ್ಬದ ಏನೆಲ್ಲ ಆಯಿತು, ನಾವು ಹೇಗೆ ಮಾಡಿದ್ವಿ ಅಂತ ಹೇಳಿ ಶೇರ್ ಮಾಡ್ಕೊತೀನಿ. ಯಾರಾದರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇತ್ತು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸಂಜೆವರೆಗೂ ವ್ಲಾಗ್ನ ಮಾಡ್ತೀನಿ. ಅಡುಗೆ ಎಲ್ಲ ಏನು ಮಾಡ್ತೀನಿ ಹಾಗೆ ಎಲ್ಲ ಹಂಗೆ ಡೈಲಿ ವ್ಲಾಗ್ ಥರ ಮಾಡ್ತೀನಿ. ಇಲ್ಲಿ ನಾನು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಕಳಶ ಎಲ್ಲನೂ ಕೂರಿಸೋದಕ್ಕೆ, ಹಾಗೆ ಲಕ್ಷ್ಮೀ ಮುಖವಾಡ ಇತ್ತಲ್ವ, ಸೊ ಅದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡೆ. ಕಳಶನೂ ಕೂಡ ತೊಳೆದು, ಹಾಗೆ ದೀಪ ತೊಗೊಂಡು ಬಂದಿದ್ದೆ. ಈ ಮಣ್ಣಿಂದು ಕಲರ್ ಇಲ್ವಲ್ಲ, ಆ ದೀಪ 2 ಹೊಸ ದೀಪ. ಸೊ ಕಲರ್ ಆಗಿರೋದು ಲಾಸ್ಟ್ ಇಯರ್ ತೊಗೊಂಡು ಬಂದಿರೋ ದೀಪನೇ ಇತ್ತು. ಸೊ ಹೊರ್ಗಡೆ ಕಚ್ಚೋದಕ್ಕೆ ತುಂಬ ಚಿಕ್ಕದಾಗಿತ್ತು ಬೇರೆ ದೀಪಗಳು, ಹಾಗಾಗಿ ಅದನ್ನು ಬಿಟ್ಟು ಈ 2 ದೀಪಗಳನ್ನ ತೊಗೊಂಡು ಬಂದಿದ್ದೆ. ಸೊ ಇವಾಗ ಲಕ್ಷ್ಮಿ ಕೂರಿಸ್ಬೇಕು ಅಂತ ಅಂದರೆ ನಾನು ಇಲ್ಲಿ ಕೆಳಗಡೆ ಒಂದು ಬಟ್ಟೆನ ಹಾಸಿದ್ದೀನಿ. ಸೊ ಬ್ಲೌಸ್ ಪೀಸ್ ಇದು. ಸೊ ಈ ಬ್ಲೌಸ್ ಪೀಸನ್ನು ಹಾಸಿ ಇದ್ರ ಮೇಲೆ ನಾನು ತಟ್ಟೆ ಇಟ್ಟು ಅಕ್ಕಿ ಇಟ್ಟು ಅದ್ರ ಮೇಲೆ ನಾನು ಓಂ ಮತ್ತು ಶ್ರೀ ಸ್ವಸ್ತಿಕ್ಕು ಮತ್ತು ಪದ್ಮ ರಂಗೋಲಿ ಇದನ್ನೆಲ್ಲ ಬಿಡ್ತಾ ಇದ್ದೀನಿ. ಸೊ ರಂಗೋಲಿನೂ ಬಿಡ್ಬೋದು, ಅಥವಾ ಯಾವುದಾದ್ರೂ ಮರದ ಮಣೆಗಳಿತ್ತು ಅಂತಂದರೆ ಅದನ್ನು ಕೂಡ ಹಾಕಿ ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ನಾವು ಕೂಡ ಕಳಶನ ಕೂರಿಸ್ಬೋದು. ಸೊ ನಾನು ಇಲ್ಲಿ ಒಂದು ಬ್ಲೌಸ್ ಪೀಸನ್ನು ಹಾಕಿ ಅದ್ರ ಮೇಲೆ ತಟ್ಟೆ ಇಟ್ಟು ಅಕ್ಕಿನಲ್ಲಿ ನಾನು ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ. ಸೊ ಇವಾಗ ಕಳಸದ ಚೊಂಬೇನಿತ್ತು, ಇದನ್ನು ನಾನು ತೊಳೆದಿದ್ದೆ ಅಲ್ವ, ನೀರೆಲ್ಲ ಹಾಗೆ ಅಕ್ಕಿಯೆಲ್ಲ ಆಗಿಬಿಡುತ್ತೆ ಅಂತ ಹೇಳಿ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡಿರೋ ಕಾರಣ ನಾವು ಈಗ ಲಕ್ಷ್ಮಿ ಕೂರಿಸೋ ಹಬ್ಬನ ಏನು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಕಳಶ ಮಾತ್ರ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ನಾನು ಮುಂಚೆ ಹೇಳ್ದಾಗೇ ಊರಲ್ಲಿ ಚೆನ್ನಾಗಿ ಮಾಡ್ತೀವಿ. ಸೊ ಇಲ್ಲಿ ನಾನು ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ ಕಳಶದ ಒಳಗಡೆ ಅರಿಶಿನ ಕುಂಕುಮ ಮತ್ತು ಹಾಗೆ ಅಡಿಕೆ ಮತ್ತು 5 ವೀಳ್ಯದೆಲೆನ ಕೂರಿಸ್ತಾ ಇದ್ದೀನಿ. ಸೊ 3 ಬೇಡ, 5 ಕೂರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ನೀವು ಬಂದು ಒಣ ಹಣ್ಣುಗಳು, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, ಉತ್ತುತ್ತೆ ಇದನ್ನು ಹಾಕಬಹುದು. ಹಾಗೆ ಒಂದು 3 ಅಥವಾ 5 ಕವಡೆಗಳು, 5 ಗೋಮತಿ ಚಕ್ರ, 5 ಕಮಲದ ಬೀಜ, 5 ಗುಲ್ಗಂಜಿ ಈ ಥರದ್ದನ್ನು ಹಾಕೋಬಹುದು. ಇದೆಲ್ಲದೂ ಕೂಡ ಲಕ್ಷ್ಮಿನ ಗುರುತಿಸುವಂತಹದ್ದು, ಮತ್ತು ದುಡ್ಡನ್ನು ಮತ್ತು ನಮಗೆ ನಮ್ಮ ಜೊತೆ ಇರೋದಕ್ಕೆ, ಹಾಗೆ ನಮ್ಮಲ್ಲೇ ಉಳ್ಕೊಳ್ಳೋದಕ್ಕೆ ಒಂದು ಪ್ರಾಸ್ಪರಿಟಿ ಅನ್ನೋ ಒಂದು ಪಾಸಿಟಿವ್ ವೈಬನ್ನು ಕೊಡುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಹಾಕ್ತಾರೆ. ಸೊ ಮುಂಚೆ ನಾನು ಇದ್ರ ಬಗ್ಗೆ ನೋಡಿದೆ. ಸೊ ಇವಾಗ ಟೈಮ್ ಇತ್ತು ಅಂತ ಹೇಳಿ ಇದ್ರ ಬಗ್ಗೆ ತಿಳ್ಕೊಂಡೆ. ಇದರದ್ದೇ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ. ಸೊ ಇವಾಗ
ಕಳಶಕ್ಕೆಲ್ಲ ನಾನು ರೆಡಿ ಮಾಡ್ಕೊಂಡಾದಮೇಲೆ ಮುಖವಾಡ ಏನಿತ್ತು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಸಿಂಪಲ್ಲಾಗಿ ಕೂರಿಸ್ತಾ ಇರೋ ಕಾರಣ ಏನೂ ಅಲಂಕಾರ ಮಾಡ್ಕೊಂಡಿಲ್ಲ. ಸೊ ಗಂಧ ಇಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ, ಕೆನ್ನೆಗೆ ಅರಿಶಿನ ಇಡ್ತಾ ಇದ್ದೀನಿ. ಈ ಒಂದು ದೀಪಾವಳಿ ಹಬ್ಬದಲ್ಲಿ ಅಂದರೆ ಅಮಾವಾಸ್ಯೆ ಬಂದಿರುತ್ತಲ್ವ, ಆ ಒಂದು ಸಮಯದಲ್ಲಿ ಲಕ್ಷ್ಮಿ ಕೂರಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಮಂಗಳವಾರ ಕೂರಿಸಿದ್ದೀನಿ. ಈ ಒಂದು ಸಮಯದಲ್ಲಿ ನಮಗೆ ಧನ ವೃದ್ಧಿ ಆಗಬೇಕು ಅಂತಂದರೆ ಕೆಲವೊಂದು ಕೆಲಸಗಳನ್ನ ಮಾಡಬೇಕು, ಮತ್ತು ಏನಾದ್ರೂ ಲಕ್ಷ್ಮಿ ಪಾಟಲ್ಲಿ ಈ ಥರದ್ದನ್ನೆಲ್ಲ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಕೂಡ ನಾನು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ, ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅಂದರೆ ಅದನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿ ತೋರಿಸೋದಕ್ಕಾಗೋದಿಲ್ಲ, ಹಾಗೆ ಹೇಳ್ತಾ ಹೋಗ್ತೀನಿ. ಇವಾಗ ಮುಖವಾಡಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ಕಳಶದಲ್ಲಿ ಕೂರಿಸ್ತಾ ಇದ್ದೀನಿ. ಸೊ ಎಲೆನಲ್ಲಿ ನೋಡ್ತಾ ಇರ್ಬೋದು, ಹೂವು ಜೊತೆಗೆ ಇಟ್ಟಿರೋ ಕಾರಣ ಹೂಗಳು ಸ್ವಲ್ಪ ಒಣಗಿತ್ತಲ್ವ, ಅದೆಲ್ಲ ಎಲೆಗೆ ಅಂಟ್ಕೊಂಬಿಟ್ಟಿದೆ, ನಾನು ನೋಡೇ ಇಲ್ಲ, ಈಗ ವಿಡಿಯೋದಲ್ಲಿ ನೋಡಿದೆ. ಹಾಗೆ ಆಮೇಲೆ ಕೂಡ ಇದನ್ನು ಅಬ್ಸರ್ವ್ ಮಾಡಿದೆ, ಆವಾಗ ತೆಗೆದಿದ್ದೀನಿ. ಮತ್ತು ಇವಾಗ ಹೂವಿಂದ ಅಲಂಕಾರ ಮಾಡಬೇಕು. ಸೊ ನಿಮಗೆ ಯಾವ ಒಂದು ಹೂವು ಇರುತ್ತೆ ಅದರಿಂದ ಅಲಂಕಾರ ಮಾಡಿ. ಬಿಳಿ ಹೂವು, ಕೆಂಪು ಹೂವು ಮತ್ತು ಹಳದಿ ಹೂವು, ಇದರಿಂದ ಯಾವುದರನ್ನಾದ್ರೂ ಕೂಡ ಅಲಂಕಾರನ ಮಾಡಬಹುದು. ಇವತ್ತು ನನಗೆ ಸ್ವಲ್ಪ ಪರ್ಪಲ್ ಕಲರ್ ಇರುವಂತಹ ಸೇವಂತಿಗೆ ಹೂವು ಸಿಕ್ಕಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅದರಿಂದನೇ ಅಲಂಕಾರ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಹಳದಿ ದಾರ ಅಂದರೆ ಅಂಗಿನ ನೂಲು ದಾರ ಅಂತ ಹೇಳಿ ಮಾಡ್ತಾರೆ. ಸೊ ಅದು ನನಗೆ ಹಸಿ ನೂಲು ಖಾಲಿಯಾಗಿತ್ತು. ಸೊ ಎಲ್ಲ ರೆಡಿ ಮಾಡಿ ಆದಮೇಲೆ ನಾನು ಅಂಗಡಿಗೆ ಹೋಗಿ ತೊಗೊಂಡು ಬಂದು ಹಾಕಿದ್ದೀನಿ. ಪೂಜೆ ಮಾಡ್ತಾ ಇರ್ತೀನಲ್ಲ, ಆ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇವಾಗ ಇದಕ್ಕೆ ಅಲಂಕಾರ ಮಾಡ್ಕೋತಾ ಇದ್ದೀನಿ. ನೀವು ಯಾರೆಲ್ಲ ಲಕ್ಷ್ಮೀ ಪೂಜೆನ ಮಾಡಬೇಕು ಅಂತ ಅನ್ಕೋತೀರಾ, ಅವರೆಲ್ಲರೂ ಕೂಡ ಚೆನ್ನಾಗಿ ಮಾಡೋರಿತ್ತು ಅಂತಂದರೆ ಅಮಾವಾಸ್ಯೆ ಯಾವತ್ತು ಬಂದಿರುತ್ತೆ ಅವತ್ತು ಮಾಡಿ, ಅವತ್ತು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸಂಜೆ ಟೈಮಲ್ಲಿ ಲಕ್ಷ್ಮಿ ಕೂರಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮತ್ತು ಈ ಅಮಾವಾಸ್ಯೆ ಅನ್ನೋದು ಬಂದು ಶುರುವಾಗಿರೋದು ಸೋಮವಾರ 4 ಗಂಟೆಯಿಂದ ಮಂಗಳವಾರ 12:45ಗೆಲ್ಲ 12:45, 30ಕ್ಕೆಲ್ಲ ಮುಗ್ದಿದೆ. ಮಾಡಿದ್ದೀನಿ. ಸೊ ಬನ್ನಿ ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನನ್ನ ಹಸ್ಬೆಂಡ್ ಬರಬೇಕು, ಅವ್ರು ಬಂದಮೇಲೆ ಪೂಜೆ ಒಂದು ಮಾಡಬೇಕು ಅಷ್ಟೇ. ಫುಲ್ಗೆಲ್ಲ ರೆಡಿ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಇವಾಗ ಅಡುಗೆ ಮಾಡಬೇಕು. ಅನ್ನ ಮತ್ತು ಸಾಂಬಾರು, ಸ್ವಲ್ಪ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅಡುಗೆ ಒಂದು ಮುಗಿಸ್ಬಿಡ್ತೀನಿ. ಪ್ರಸಾದಕ್ಕೆ ಅಂತ ಹೇಳಿ ಅವಲಕ್ಕಿ ಮಾಡಬೇಕು, ಅಡುಗೆ ಮಾಡ್ಕೊಂಡು ಅದನ್ನು ಹಾಗೆ ಮುಗಿಸ್ಕೊತೀನಿ. ಸೊ ಬನ್ನಿ ಇವಾಗ ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಗಾಡಿ ಪೂಜೆ ಮಾಡಬೇಕಲ್ವ, ಅದಕ್ಕೂ ಕೂಡ ತಟ್ಟೆ ರೆಡಿ ಮಾಡಿ ಇಟ್ಟಿದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿ ಈ ಎಲೆಕ್ಟ್ರಾನಿಕ್ಸಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಟಿದ್ದೀನಿ. ಸೊ ಇವಾಗ ಎಲ್ಲದಕ್ಕೂ ಹೂ ಇಡೋದಕ್ಕೆ ಜಾಗನೇ ಇರಲಿಲ್ಲ. ಸೊ ಯಾವುದ್ಯಾವುದಕ್ಕೆಲ್ಲ ಇಡಬಹುದು ಅದಕ್ಕೆಲ್ಲ ಇಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬೀರಿಗೂ ಕೂಡ ಈಗ ಓಂ ಮತ್ತು ಸ್ವಸ್ತಿಕ್ ಶ್ರೀ ಇದನ್ನು ಬರೆಯೋದೇ ಮಿಸ್ ಮಾಡಿಬಿಟ್ಟಿದ್ದೆ, ಇವಾಗ ಈ ವಿಡಿಯೋದಲ್ಲಿ ನೋಡಿದಾಗ ಗೊತ್ತಾಯಿತು. ಸೊ ಫ್ರಿಜ್ಜು, ಟಿ ವಿ, ವಾಷಿಂಗ್ ಮಿಷಿನು, ಸಪ್ಲೈಜರ್ಸು ಮತ್ತು ಮಿಕ್ಸಿ, ಸ್ಟೋವು, ಚಾಕು, ಈ ರೀತಿ ಮಚ್ಚಗಳು, ಕುಡ್ಲು ಮತ್ತು ಈಳ್ಗೆ ಮಣೆ, ಇದೆಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅಡುಗೆ ಒಂದು ಮಾಡಿಬಿಡ್ಬೇಕು. ಪೂಜೆ ಮಾಡೋಷ್ಟರೊಳಗಡೆ ಅಡುಗೆ ಮಾಡಿ ಅಡುಗೆಗೂ ಜೊತೆಗೆ ಸೇರಿಸಿ ಪೂಜೆ ಮಾಡಬೇಕು. ಬಾಗಿಲಿಗೆಲ್ಲ ಈ ರೀತಿಯಾಗಿ ನಾನು ಹೂವೆಲ್ಲ ಹಾಕಿ ಇಟ್ಟಿದ್ದೀನಿ. ಇನ್ನೇನು ಟೈಮ್ ಆಗೋಗ್ಬಿಟ್ಟಿತ್ತು, ಅಡುಗೆ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ. ನನ್ನ ಮಗಳು ಸೈಕಲ್ ಇಲ್ಲೇ ನಿಂತಿದೆ, ನಮ್ಮ ಮನೆಯವ್ರು ಬಂದಾಗ ಹೊರಗಡೆ ತೊಗೊಂಡೋಗಿ ತೊಳಿತಾರೆ. ಸೊ ಕಜ್ಜಾಯಕ್ಕೂ ಕೂಡ ಪಾಕ ತೆಗೆದಿದ್ದೆ ಅಲ್ವಾ, ಅದು ಕೂಡ ರೆಡಿಯಾಗಿದೆ. ಸೊ ಇವಾಗ ನೋಡ್ತಾ ಇರ್ಬೋದು, ಎರಡೆರಡು ತಟ್ಟೆ ಮಾಡಿದ್ದೀನಿ ಪ್ರಸಾದಕ್ಕೆ ಅಂತ ಹೇಳಿ. ಸ್ವಲ್ಪ ಅವಲಕ್ಕಿ ಪಾಯಸನ ಅವಲಕ್ಕಿನ ಮಾಡೋಣ ಅಂತ ಹೇಳಿ, ಹಾಗೆ ಸ್ವೀಟಾಗಿ ಕಜ್ಜಾಯ ಮತ್ತು ಪಾಯಸ ಮಾಡಬೇಕು ಅಂತ ಹೇಳಿ ಇವಾಗ ನಾನು ವಿಭೂತಿ, ಅರಿಶಿನ, ಕುಂಕುಮ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಲಕ್ಷ್ಮೀ ಪೂಜೆ ಮಾಡುವಾಗ ನೋಟುಗಳನ್ನು ಇಡಬಾರ್ದಂತೆ, ಅದು ರಾಹು ಸಂಕೇತ. ಸೊ ಅದು ಒಳ್ಳೆಯದಲ್ಲ. ಈ ಕಾಯಿನು, ನಾಣ್ಯಗಳೇನಿರುತ್ತೆ ಅದನ್ನು ಇಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ನಾಣ್ಯನ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು, ಅಡುಗೆ ಈಗಾಗಲೇ ರೆಡಿ ಆಗಿದೆ. ಪಾಯಸ ಆಗಿದೆ ಮತ್ತು ಅನ್ನ ಸಾಂಬಾರಾಗಿದೆ. ಸೊ ಇವಾಗ ಕಜ್ಜಾಯ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಕಜ್ಜಾಯ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ರ್ಯಾಪರ್ ಮೇಲೆ ತೊಗೊಂಡು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಫೈನಲಾಗಿ ಎಲ್ಲ ರೆಡಿ ಆಯಿತು. ಇವಾಗ ಪೂಜೆಗೆ ಅಂತ ಹೇಳಿ ದೀಪಗಳೆಲ್ಲ ಇಡ್ತಾಯಿದ್ದೀನಿ. ತುಂಬ ಗಾಳಿ ಬೀಸ್ತಾ ಇತ್ತು. ಸೊ ದೀಪಗಳು ಇರ್ತಾನೆ ಇರಲಿಲ್ಲ. ನನಗೂ 2-3 ಸಲ ಕಚ್ಚಿ ಸಾಕಾಗೋಯಿತು. ನಮ್ಮ ಮನೆಯವರು ಟವಲೆಲ್ಲ ಹಾಕಿ ಆ ಕಡೆ ಸೈಡಿಂದ ಕವರ್ ಮಾಡಿದ್ರು, ಆದರೂ ಕೂಡ ಹೋಗ್ತಾನೇ ಇತ್ತು. ಸೊ ಇವಾಗ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ದೀಪಗಳೆಲ್ಲ ಕಚ್ಚಿ ಇಟ್ಕೋತಾ ಇದ್ನಲ್ಲ ಮುಂಚೆನೇ, ಅದೇ ವ್ಲಾಗನ್ನು ನಮ್ಮ ಮನೆಯವ್ರ ಹತ್ರ ಶೂಟ್ ಮಾಡಿಸ್ಕೊಂಡೆ.
ಮತ್ತು ನಾನೊಬ್ಬಳೇ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದು ಅಂದರೆ ಅದೂ ಕಷ್ಟ ಅಲ್ವಾ. ಸೊ ನನ್ನ ಮಗಳು ಹಬ್ಬದ ಟೈಮಲ್ಲಿ ಸ್ವಲ್ಪ ಕಿರಿಕಿರಿ ಮಾಡೋದು ಜಾಸ್ತಿ. ಯಾಕಂದರೆ ಅವಳಿಗೇನಾದರೂ ಕೇಳಿರ್ತಾಳೆ ಪಟಾಕಿ ಹಚ್ಚು ಅಂತಂದಿದ್ದಕ್ಕೆ ಈ ಸಲ ಕೋಪ ಮಾಡ್ಕೊಂಡಿದ್ದಾಳೆ, ನನಗೆ ಪಟಾಕಿ ಹಚ್ಚಲ್ಲ ಅಂತ ಹೇಳಿ. ಅವಳೇ ಇಷ್ಟಪಟ್ಟು ಅವ್ರು ಮ್ಯಾಮ್ ಹೇಳಿದ್ರು ಅಂತ ಹೇಳಿ ತೆಗೆಸ್ಕೊಂಡು ಬಂದಿರೋದು. ಪಟಾಕಿ ಹಚ್ಚುತ್ತೋ ಅಂತ ಹೇಳಿದ್ದಕ್ಕೆ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ಸೊ ದೇವ್ರ ಮನೆ ಬಾಗಿಲಲ್ಲಿ ಈ ರೀತಿಯಾಗಿ ಒಂದು ಲೈಟನ್ನು ಹಾಕಿದ್ದೀನಿ. ನನಗೆ ಪೂಜೆ ಮಾಡಬೇಕಿದ್ರೆ ಈ ರೀತಿಯಾಗಿತ್ತು ಅಂತಂದರೆ ಏನೋ ಒಂಥರ ಖುಷಿ, ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಇವಾಗ ಪೂಜೆ ಮಾಡ್ಕೋತಾ ಬರ್ತಾಯಿದ್ದೀನಿ. ಆಯುಧ ಪೂಜೆ ಮಾಡಿಲ್ಲದೆ ಇರೋ ಕಾರಣದಿಂದ ನಾನಿಲ್ಲಿ ಇವಾಗ ಪೂಜೆನ ಮಾಡ್ತಾ ಇರೋದು. ಆಯುಧ ಪೂಜೆ ಏನಾದರೂ ಮಾಡಿತ್ತು ಅಂತಂದರೆ ನಾನು ಮಾಡ್ತಾ ಇರಲಿಲ್ಲ. ಸೊ ನನ್ನ ಮಗಳು ಈ ರೀತಿಯಾಗಿ ರೆಡಿಯಾಗಿದ್ಲು. ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಕೇಳಿದ್ಲು, ಕೊಟ್ಟಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಸೊ ಪೂಜೆ ಎಲ್ಲ ಆಗಿತ್ತು. ಅರ್ಧೇ ಟೈಮಲ್ಲಿ ನಾನು ಅಡುಗೆ ಮಾಡಿರೋದಕ್ಕೂ ಕೂಡ ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ಲದಕ್ಕೂ ಕೂಡ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ನನ್ನ ಮಗಳದ್ದು ಒಂದು ಕಿತಾಪತಿ ಏನು ಅಂತಂದರೆ ಏನು ಕೊಟ್ಟರು ತಿನ್ನಲ್ಲ. ಯಾವುದಾದ್ರೂ ಅವಳಿಗೆ ಒಂದು ಇಷ್ಟ ಆಗಿತ್ತು ಅಂದರೆ ಅದನ್ನ ಮಾತ್ರ ಕೊಡು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಈ ಒಂದು ಹಬ್ಬದಲ್ಲಿ ಏನು ಮಾಡಬೇಕು ಅಂತ ಅಂದರೆ ಅಮಾವಾಸ್ಯೆ ಇರೋ ಕಾರಣದಿಂದ ಮನೆ ಬಾಗಿಲಿಗೆ ನಿಂಬೆಹಣ್ಣನ್ನು ನೀಡಿಸಿ ಕುಯ್ಯಬೇಕು. ಮತ್ತು ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು ಏನಿರುತ್ತೆ ಅದನ್ನು 5 ಮೆಣಸಿನ್ಕಾಯಿ ಮತ್ತು ಒಂದು ನಿಂಬೆಹಣ್ಣನ್ನು ಒಂದು ದಾರಕ್ಕೆ ಪೋಣಿಸಿ ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ದರಿದ್ರ ಲಕ್ಷ್ಮಿ ಅನ್ನೋದೇನಿರುತ್ತೆ ಅದು ಮನೆ ಒಳಗಡೆ ಬರೋದಿಲ್ಲ, ಯಾವ ದೃಷ್ಟಿಗಳು ಕೂಡ ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಯಾವಾಗಲೂ ಕೂಡ ನೆಗೆಟಿವ್ ಥಾಟ್ಸ್ ಏನಾದರೂ ಬರ್ತಿತ್ತು ಅಂತಂದರೆ ಈ ರೀತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಆಗಿರ್ಬೋದು ಆ ಟೈಮಲ್ಲಿ ನಿಂಬೆಹಣ್ಣನ್ನು ಕುಯ್ದಿಡೋದ್ರಿಂದ ಇದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಅರಿಶಿನ ಮತ್ತು ಕುಂಕುಮನ ಇಟ್ಟು ಮತ್ತು ಪೂಜೆ ಮಾಡಬೇಕು. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಅಮಾವಾಸ್ಯೆ ಆಗಿರೋ ಕಾರಣ ಇದೆಲ್ಲ ಮಾಡಿದ್ದೀನಿ. ಇನ್ನು ಗಾಡಿಗೂ ಕೂಡ ಪೂಜೆ ಮಾಡಬೇಕಲ್ವಾ, ಹಾಗಾಗಿ ಅದು ಇರುತ್ತೆ ಅಂತ ಹೇಳಿ ಸೊ ನಮ್ಮನೆಯವರು ಕೂಡ ಪೂಜೆ ಮಾಡಿದ್ದೆಲ್ಲ ಆಯಿತು. ಹಾಗೆ ನಾವು ಸಿಂಪಲ್ಲಾಗಿ ಪಟಾಕಿ ಹೊಡೆದು ನಮ್ಮ ಒಂದು ದೀಪಾವಳಿನ ಎಂಡ್ ಮಾಡಬೇಕು. ಆ ಪಟಾಕಿ ಎಲ್ಲ ನಾವು ತರೋದಿಲ್ಲ. ನನ್ನ ಮಗಳಿಗೋಸ್ಕರ ಈ ರೀತಿ ಸುರ್ಸುರು ಬತ್ತಿನ ತಂದಿದ್ವಿ. ಅವಳಂತೂ ಹಚ್ಚಲಿಲ್ಲ, ನಾನೇ ಹಚ್ಚಿ ಖುಷಿಪಟ್ಟು ಈ ಒಂದು ದೀಪಾವಳಿ ಹಬ್ಬನ ನಾವು ಇಲ್ಲಿಗೆ ಮುಗಿಸಿದ್ದೀವಿ. ಥ್ಯಾಂಕ್ ಯು.